ಕಾರಟಗಿ ನಗರದ ವಿದ್ಯಾಭಾರತಿ ಮಹಿಳಾ ಮಹಾವಿದ್ಯಾಲಯ ಹಾಗೂ ಶ್ರೀ ಸ್ಫೂರ್ತಿ ಪದವಿಪೂರ್ವ ಕಾಲೇಜು ವತಿಯಿಂದ 10ನೇ ವರ್ಷ ಪೂರೈಸಿದ ನಿಮಿತ್ತ ದಶಮಾನೋತ್ಸವ ಸಂಭ್ರಮಾಚರಣೆಯನ್ನು ಏರ್ಪಡಿಸಲಾಗಿತ್ತು. ಹೌದು, ದಿನಾಂಕ 18/2/2026 ಬುಧವಾರ ವಿದ್ಯಾಭಾರತಿ ಮಹಿಳಾ ಮಹಾವಿದ್ಯಾಲಯ ಆಯೋಜಿಸಿರುವ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಲೆಗಳಲ್ಲಿ ಒಂದಾದ ಹೆಜ್ಜೆ ಕುಣಿತಕ್ಕೆ ಸತತವಾಗಿ ತಮಟೆ ಹೊಡೆಯುವ ಮುಖಾಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳ ಮನ ಗೆದ್ದಿರುವಂತಹ ದುರ್ಗಪ್ಪ ಅವರಿಗೆ ವಿದ್ಯಾಭಾರತಿ ಸಂಸ್ಥೆ ವತಿಯಿಂದ ಶಾಲುಹಾರ, ನೆನಪಿನ ಕಾಣಿಕೆ ನೀಡುವ ಮುಖಾಂತರ ಸನ್ಮಾನಿಸಿ ಗೌರವಿಸಲಾಯಿತು. ಮುಗಿಸ್ಕೊಟ್ಟಿದ್ದೀರಿ. ಆ್ಯಕ್ಚುಲಿ ಇವತ್ತು ಅಭಿನಂದನಾ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೀವಿ. ಭಾಳಷ್ಟು ಹುಡುಗರು ಬಂದಿಲ್ಲ, ಆಮೇಲೆ ಟೀಚರ್ಸು ಬಂದಿಲ್ಲ ಇವತ್ತು. ಹಾಗಾಗಿ ಅದನ್ನು ಸೋಮವಾರ ಅಥವಾ ಮಂಗಳವಾರ ಒಂದು ಹಾಫ್ ಆನ್ ಅವರ್ ಇದ್ರಂಗೆ ಮಾಡೋಣ ಅಂತ. ಅದಕ್ಕೆ ಇವತ್ತು ಅಜ್ಜನ ವಿಶೇಷವಾಗಿ ಕರೆಸಿರೋದು. ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬೇಕಂತಲ್ಲ, ಇಲ್ಲಿ ಅಭಿನಂದನಾ ಕಾರ್ಯಕ್ರಮ ಆ್ಯಕ್ಚುಲಿ ಮೊನ್ನೆ ನೈಟಿನ ಮಾಡಬೇಕಾಗಿತ್ತು. ಅಜ್ಜ ಹುಡುಕಾಡಿ ಸಿಕ್ಕಿಲ್ಲ ನನಗೆ, ಹೋಗ್ಬಿಟ್ಟ. ಹಂಗಾಗಿ ಪ್ಲ್ಯಾನ್ ಮಾಡಿ ಸಪ್ರೇಟಾಗಿ ಕಾಲೇಜಿಗೆ ಕರ್ಸೋಣ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಅಭಿನಂದನಾ ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳಿಗಿರ್ಬೋದು. ಯಾಕೆ ನಿಮಗೂ ಸರ್ಟಿಫಿಕೇಟ್ ಕೊಟ್ಟಿಲ್ಲ ನಾವು, ಹೌದಾ? ಆ್ಯಕ್ಚುಲಿ ಅಲ್ಲಿ ಸಮಯದ ಅಭಾವದ ಕಾರಣ ಯಾರಿಗೂ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಹಂಗೆ ಇದು. ಇವತ್ತು ಅಭಿನಂದನಾ ಕಾರ್ಯಕ್ರಮ ಮಾಡೋಣ ಒಂದು 2 ತಾಸು 3 ತಾಸು ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಬಟ್ ಅಜ್ಜ ಮತ್ತೆ ಸಿಗಲ್ಲ. ಇವತ್ತು ಬೆಳಗ್ಗೆ 7:30ರಿಂದ 9 ಹುಡುಕಾಡಿ ಬಂದು ಊರೆಲ್ಲ, ಆಮೇಲೆ ಸಿಕ್ಕಂತ ಕರ್ಕೊಂಡ್ಬಂದಿವಿ. ಅದಕ್ಕೆ ಮತ್ತೆ ನಾಳೆ ಸೋಮವಾರ ಬಂದ್ರೆ ಬರಲ್ಲ ಅಜ್ಜ, ಏನೋ ಕೆಲಸ ಇರ್ತವೆ. ಹಂಗಾಗಿ ಇವತ್ತೇ ಅವ್ರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂತೇಳಿ ತುರ್ತು ಒಂದು ಸಭೆಯಲ್ಲಿ ಘೋಷಣೆ ಮಾಡಿ ಅಜ್ಜಗೆ ನಾವು ನೀವೆಲ್ಲರೂ ಸೇರಿ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆ. ವಿಶೇಷವಾಗಿ ನಮ್ಮ ವಿದ್ಯಾಭಾರತಿ ಮಹಿಳಾ ಮಹಾವಿದ್ಯಾಲಯ ಸ್ಫೂರ್ತಿ ಕಾಲೇಜಿಗೆ ಆಹ್ವಾನ ಇತ್ತು. ಸಾಂಸ್ಕೃತಿಕ ಕಲಾ ತಂಡಗಳಲ್ಲಿ ನಿಮ್ಮ ಕಾಲೇಜಿನವರು ಪಾರ್ಟಿಸಿಪೇಟ್ ಮಾಡ್ಲಿ ಅಂತ ಯಾವಾಗ್ಲೂ ಡೊಳ್ಳು ಕುಣಿತ ಇತ್ತು. ಈ ಸಲ ಮಾತ್ರ ವಿಶೇಷವಾಗಿ ಹೆಜ್ಜೆ ಕುಣಿತನೂ ಅದರಲ್ಲಿ ಸೇರ್ತು. ಫುಲ್ ಹೈಲೈಟ್ ಅಲ್ಲಿ ಎಲ್ಲರೂ ಬರೋದು ಫೋಟೋಸ್ ತೆಗೆಸ್ಕೊಳ್ಳೋದು. ಅವ್ರು ಹೇಳಿದ್ರು, ನನಗೆ ಕರೆದು ಹೇಳಿದ್ರು, ಸರ್ಗೂ ಹೇಳಿದ್ರು. ಏನ್ ಹೇಳಿದ್ರು ಅಂದ್ರೆ ಅಲ್ಲಿ ವಿಶೇಷ ಆಹ್ವಾನಿತರು ಮತ್ತೆ ದೊಡ್ಡ ಗಣ್ಯ ವ್ಯಕ್ತಿಗಳು ಕರೆದು ಏನ್ ಹೇಳಿದ್ರು ಅಂದ್ರೆ, ದುರ್ಗಪ್ಪಜ್ಜರು ನಿಮ್ಗೆ ಹೇಳಿದ್ರು ಇಲ್ಲ, ನಿಮ್ಮ ಕಲೆಯನ್ನ ಅವ್ರು ಗುರುತಿಸಿ ಕೊಪ್ಪಳದಿಂದ ಹಲವಾರು ತಂಡಗಳನ್ನ ಕರೆಸಿದ್ವಿ, ನಿಮ್ ಕಾಲೇಜ್ ತಂಡಗಳ ಮುಂದೆ ಅವ್ರು ಡಬ್ಬಕ್ಕೆ ಬಿಟ್ಟವಂದ್ರು ಅವರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಶಿಕ್ಷಕರುಗಳು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ಟಿ ಪಬ್ಲಿಕ್ ನ್ಯೂಸ್ ಚಾನಲ್. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಜನಪರ ಸುದ್ದಿ ಮಾಡುವ ಚಾನಲ್ ಟಿ ಪಬ್ಲಿಕ್ ನ್ಯೂಸ್ ಚಾನಲ್. ನಮ್ಮ ಚಾನಲ್ ನಿರಂತರವಾಗಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮದೇನಾದರೂ ಸಮಸ್ಯೆಗಳಿದ್ರೆ ಕೂಡಲೇ ನಮ್ಮ ರಿಪೋರ್ಟರ್ನ ಸಂಪರ್ಕಿಸಿ ನಿಮ್ಮ ಸುದ್ದಿನ ಹಂಚಿಕೊಳ್ಳಿ. ನಮಸ್ಕಾರ.